ಮಕ್ಕಳು ನಾಯಿ ಮರಿಬೇಕು ಅಂತಾರೆ. ಆದ್ರೆ ಅದ್ ಮನೆಗ್ ಬಂದ ತಕ್ಷಣ ಆಟ ಆಡಕ್ ಮಾತ್ರ ಬೇಕು. ಆದ್ರೆ ಉಚ್ಚೆ ಕಕ್ಕ ಬಳಿಯಕ್ಕೆ ಅಮ್ಮಂದಿರೇ ಬೇಕು. ಸ್ಟಾರ್ಟಿಂಗ್ ಅಲ್ಲಿ ಅಪ್ಪ ಯಾವ್ದೇ ಜೀವ ಇರೋ ಪ್ರಾಣಿ ಮನೆಗ್ ತರ್ಬಿಡಿ ಅಪ್ಪ, ನೋಡ್ಕೊಳಕ್ ಆಗಲ್ಲ ಅಂತ ಹೇಳ್ತಾರೆ. ಆದ್ರೆ ಒಂದ್ಸತಿ ಮನೆ ಒಳಗಡೆ ಕಾಲಿಟ್ಟ ಮೇಲೆ ಈ ಪ್ರಾಣಿಗಳು ತೋರ್ಸೋ ಅನ್ಕಂಡೀಷನಲ್ ಲವ್ ಮುಂದೆ ಬೇಡಪ್ಪ ಅನ್ನೋದೆಲ್ಲ ಮರ್ತೋಗ್ಬಿಟ್ಟು ಎಷ್ಟೇ ಕಷ್ಟ ಪರವಾಗಿಲ್ಲ ಚೆನ್ನಾಗಿ ನೋಡ್ಕೊಳ್ಳೋಣ ಅನ್ನೋ ಶುರು ಆಗುತ್ತೆ. ಒಂದ್ಸತಿ ಮೀಮಿನ ಇಂಟ್ರೊಡ್ಯೂಸ್ ಮಾಡಿದ್ದೆ ಮನೆಗ್ ಹೊಸದಾಗಿ ಬಂದಿರೋ ಫ್ಯಾಮಿಲಿ ಮೆಂಬರ್ ನನ್ ಮಗಳು ಅಂತ. ಆದ್ರೆ ಹೇಗ್ ಬಂದ್ಲು ಅನ್ನೋ ಸ್ಟೋರಿನ ನಾನು ಕವರ್ ಮಾಡಕ್ ಆಗಿರ್ಲಿಲ್ಲ. ಆಲ್ರೆಡಿ ಮ್ಯಾಕ್ಸ್ ಇರೋದ್ರಿಂದ ಜೊತೆಗೆ ನನ್ನ ಮಗಳು ಕೂಡ ಇರೋದ್ರಿಂದ ಇವ್ರಿಗೂ ನೋಡ್ಕೊಳ್ಳೋಷ್ಟರಲ್ಲೇ ಆಗ್ಬಿಡತ್ತೆ. ಇನ್ನ ಎಕ್ಸ್ಟ್ರಾ ಫ್ಯಾಮಿಲಿ ಮೆಂಬರ್ ಎಡಿಷನ್ ಮನ್ಸ್ನಲ್ಲಿ ಯೋಚನೆ ಮಾಡಲಿಲ್ಲ. ಹೀಗೆ ಹಂಗೆ ಗ್ರೂಪ್ಸ್ ಅಲ್ಲಿ ಫಾರ್ವರ್ಡ್ ಆಗಿರೋ ಮ್ಯೂಚುವಲ್ ಫ್ರೆಂಡ್ ಇಂದ ನಮ್ಗೆ ವಿಷಯ ಬಂತು. ಫಸ್ಟ್ ಓನರ್ ಯಾರು ಮೀಮಿನ ಅಡಾಪ್ಟ್ ಮಾಡಿದ್ರು ಅವ್ರಿಗೆ ಅವ್ರದೇ ಆದ ಕಾರಣಗಳಿಂದ ಅವ್ರ ಕೈಲಿ ನೋಡ್ಕೊಳಕ್ ಆಗ್ತಾ ಇರಲಿಲ್ಲ. ಸೊ ಅವರು ಅಗೇನ್ ಫಾರ್ ಅಡಾಪ್ಷನ್ ಅಂತ ಕೊಟ್ಬಿಟ್ಟಿದ್ರು. ಆಲ್ರೆಡಿ ಮ್ಯಾಕ್ಸ್ ಬೇರೆ ಇದ್ದ ಅಂಡ್ ಇನ್ನೊಂದು ಬೆಟ್ಟ ಅಂದ್ರೆ ತುಂಬಾ ಕಷ್ಟ ಆಗುತ್ತೆ ಅನ್ನೋದು ತುಂಬಾ ಯೋಚನೆ ಮಾಡ್ತಾ ಇದ್ವಿ. ಆಮೇಲೆ ಯೋಚನೆ ಮಾಡಿದ್ವಿ ಇದು ಫೀಮೇಲ್ ಡಾಗ್ ಅಡಾಪ್ಷನ್ ಬಂದಿದೆ, ನಾವ್ ತಗೊಂಡಿಲ್ಲ ಅಂದ್ರೆ ಇನ್ಯಾರೋ ಬ್ರೀಡರ್ ತಗೋತಾರೆ. ಬ್ರೀಡರ್ ತಗೊಂಡ ಆಮೇಲೆ ಬರೀ ಬ್ರೀಡಿಂಗ್ ಅಂತ ಯೂಸ್ ಮಾಡ್ತಾರೆ. ಅದು ಅವ್ರ ಬಿಸ್ನೆಸ್, ಅದ್ರ ಬಗ್ಗೆ ನಾನು ಕಮೆಂಟ್ ಮಾಡಕ್ ಇಷ್ಟ ಇಲ್ಲ. ಆದ್ರೆ ನನ್ಗೆ ಒಂದು ಹೆಣ್ಣಾಯಿ ಮರಿನ ಬ್ರೀಡಿಂಗ್ ಕೊಡಕ್ಕೆ ಅಂತ ಒಂದು ಚೂರು ಇಷ್ಟ ಇರಲಿಲ್ಲ. ಆದ್ಮೇಲೆ ಅವ್ರು ಹೇಳಿದ್ರು ಹಳೆ ಮಿಮಿ ಎಕ್ಸ್ಪೆನ್ಸಸ್ ಅವ್ರು ಏನ್ ಮಾಡಿದ್ದಾರೆ ಅಷ್ಟನ್ನು ನಾವು ಇನ್ಕರ್ ಮಾಡ್ಬೇಕು. ನಮ್ಮ ಮೈಂಡ್ ಸೆಟ್ ಅಲ್ಲೂ ಮನೆಗೆ ಬರ್ತಾ ಇದಾರೆ ಅನ್ನೋದು ಫಿಕ್ಸ್ ಆಗೋಗಿತ್ತು. ಸರಿ ಆಯ್ತು ಇನ್ನೇನ್ ಮಾಡಕ್ಕಾಗತ್ತೆ ಅನ್ಬಿಟ್ಟು ಅವ್ರು ಕೇಳಿದಷ್ಟು ಹಳೆ ಎಕ್ಸ್ಪೆನ್ಸಸ್ ಮಿಮಿದೇನಿತ್ತು ಕೊಟ್ಟು ನಾವು ತಗೊಬಂದಿದ್ದಾಯ್ತು. ಮತ್ತಷ್ಟು ಬ್ಲಾಗ್ಸ್ ಆಗಿ ನಮ್ಮನ್ನ ಫಾಲೋ ಮಾಡೋದು ಮರಿಬಿಡಿ. ಥ್ಯಾಂಕ್ ಯು.